ತೇಜುದು ಸೆಪ್ಟೆಂಬರ್ 1ಗೆ ಬರ್ತ್ಡೇ ಇದೆ. 54.250 ಗ್ರಾಮ್ ಇದೆ. ಪುಷ್ಪ 2 ಬಿಟ್ಟಿದೆ. ನೆನ್ನೆದೆರಡು ಇದು ಫೋಟೋಕ್ ಹಾಕಿದ್ದೆ. ಅದು ಇವಾಗ ಬಂದು ನಮ್ ನಿತ್ಯನ ಡ್ಯಾನ್ಸ್ ಕ್ಲಾಸಿಗೆ ಅಡ್ಮಿಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ ಮಂಜುಳಾ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತೇನು ವ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ತೇಜುನು ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದೀವಿ. ತೇಜುದು ಸೆಪ್ಟೆಂಬರ್ 1ಗೆ ಬರ್ತ್ಡೇ ಇದೆ. ಸೊ ಅಷ್ಟರಲ್ಲಿ ಅವಳೆಷ್ಟು ವೆಯ್ಟ್ ಲಾಸ್ ಆಗ್ತಾಳೆ, ಮತ್ತೆ ನಾನೆಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಇಬ್ರು ಚಾಲೆಂಜ್ ನ ತಗೋತಾ ಇದೀವಿ. ತಗೋತೀಯಾ? ತಗೋತೀನಿ. ಎಷ್ಟು ವೆಯ್ಟ್ ಲಾಸ್ ಆಗ್ತೀಯ? 10 kg. 10 kg ಹಾಕಾಗಲ್ಲ. ಕರೆಕ್ಟ್ ಆಗಿ ಹೇಳು. 7 kg. ಅವಳು ಇವಾಗ ವೆಯ್ಟ್ ಚೆಕ್ ಮಾಡ್ತೀನಿ ಎಷ್ಟಿದ್ದಾಳೆ ಅಂತ, ಅದ್ರ ಮೇಲೆ ಹೇಳ್ತೀನಿ. ಮನೆ ಫುಡ್ ಅಲ್ಲಿ ಡಯಟ್ ನ ಮಾಡಿ ಬೆಳಗ್ಗೆ ಟೈಮ್ ವರ್ಕೌಟ್ ಮಾಡಿ ಎಷ್ಟು ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀವಿ. ಡೈಲಿ ಶೇರ್ ಮಾಡ್ತೀವಿ. ಲಾಂಗ್ ವಿಡಿಯೋ ಮಾಡೋದಕ್ಕಾಗಿಲ್ಲ ಅಂದ್ರೆ ಶಾರ್ಟ್ ಮಿನಿ ವ್ಲಾಗ್ ಅಲ್ಲಾದ್ರೂ ಡೈಲಿ ಅಪ್ಡೇಟ್ ನ ಕೊಡ್ತಾ ಇರ್ತೀವಿ. ಇವಾಗ ವೆಯ್ಟ್ ನ ಚೆಕ್ ಮಾಡೋಣ ಬನ್ನಿ. 48.6. ನಂದು ಬಂದು 64.25. ಸೊ ನಂದು 64.250 ಗ್ರಾಮ್ ಇದೆ. ತೇಜುದು ಇಷ್ಟಿದೆ, 48 kg 600 ಗ್ರಾಮ್ ಇದ್ದಾಳೆ. ಸೊ ಇಬ್ರು ಎಷ್ಟು ವೆಯ್ಟ್ ಲಾಸ್ ಆಗ್ತಿದೀವಿ ಅಂತ. ನಾನ್ ಜಾಸ್ತಿ ವೆಯ್ಟ್ ಲಾಸ್ ಆಗ್ತೀನ, ತೇಜು ವೆಯ್ಟ್ ಲಾಸ್ ಜಾಸ್ತಿ ಆಗ್ತಾಳ ಅಂತ. ತೇಜು ಜಾಸ್ತಿ ವೆಯ್ಟ್ ಲಾಸ್ ಆದ್ರೆ ಅವಳ ಬರ್ತಡೆಗಿನ ಕೇಳಿದಾಳೆ, ಅದನ್ನ ಕೊಡಿಸ್ತೀನಿ. ಸ್ಲಿಪ್ಪರ್ ನಾನ್ ಜಾಸ್ತಿ ವೆಯ್ಟ್ ಲಾಸ್ ಆದ್ರೆ ಅವಳ ಸ್ಲಿಪ್ಪರ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಎಲ್ದಿ ವೇನಲ್ಲಿ 1 ತಿಂಗಳು ಜಂಕ್ ಫುಡ್ ತಿನ್ನಂಗಿಲ್ಲ. ಮಧ್ಯದಲ್ಲಿ 1 ದಿವಸ ತಿಂದ್ರೆ ಅದು ಜಾಸ್ತಿ ಇದಿರುತ್ತೆ. ಬಾ ಸ್ಟಾರ್ಟ್. ಸೊ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರಾಪರಾಗಿ ನೀವು ಅನ್ಕೋಬೋದು, ಮಕ್ಕಳಿಗೆ ಆ ಹುಡುಗಿಗೆ ಯಾಕೆ ವೆಯ್ಟ್ ಲಾಸ್ ಅಂತ ಹಿಂಸೆ ಕೊಡ್ತೀರಾ ಅಂತ. ಹಿಂಸೆ ಅಂತ ಅಲ್ಲ ಅದು. ನೀವು ಈಗ ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನ ಮಗಳು ಸ್ವಲ್ಪ ಫ್ಯಾಟೇ ಆಗ್ತಿದ್ದಾಳೆ ಅಂತ ಅನ್ನಿಸ್ತು. ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ 41% ಮಕ್ಕಳಿಗೆ ಫ್ಯಾಟ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಪೇರೆಂಟ್ಸ್ ಅದ್ರ ಕಡೆ ಗಮನ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳ ಬಗ್ಗೆ ಏನು ಗೊತ್ತಾ, ಅವಾಗೆಲ್ಲ ನಾವು 90s ಇದ್ದಾಗ ಜಂಕ್ ಫುಡ್ ತುಂಬಾ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಇಲ್ಲವೇ ಇಲ್ಲ. ಜಂಕ್ ಫುಡ್ ಅಂದರೆ ಹೆಂಗೆ ಗೊತ್ತಾ, ಬೋಟಿ, ಚಾಕ್ಲೇಟ್ ಇಷ್ಟೇ ನಮಗೆ ಜಂಕ್ ಫುಡ್ ಅಂದರೆ ಗೊತ್ತಿದ್ದು. ಅದು ಇವಾಗ ಆ ಥರ ಅಲ್ಲ. ಪಿಜ್ಜಾ, ಬರ್ಗರು, ಗೋಬಿ, ಪಾನಿಪುರಿ. ನಾನು ಗೋಬಿ ಪಾನಿಪುರಿ ತಿಂದಿದ್ದೇನೆ ನಾನು ಕಾಲೇಜಲ್ಲಿದ್ದಾಗ, ಫಸ್ಟ್ PUಗೆ ಹೋದಾಗ ನಾನು ತಿಂದಿದ್ದು. ಬಟ್ ಇವಾಗ ಆ ಥರ ಅಲ್ಲ. ವೀಕ್ಲಿ 1 ಟೈಮು, ಮಂತ್ಲಿ 1 ಟೈಮ್ ಆದರೂ ತಿಂತಾರೆ ಮಕ್ಕಳು. ಸೊ ಹಾಗಾಗಿ ಅದನ್ನು ಕರಗಿಸೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಾವು ಹೊರಗಡೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಏನು ಬಿಡೋದೇ ಇಲ್ಲ. ಸ್ಕೂಲಿಗೆ ಹೋಗಿ ಬರೋದಿಷ್ಟು ಬಿಟ್ಟರೆ, ಮುಂಚೆ ಥರ ನಮ್ಮ ಥರ ಎಲ್ಲ ಏನು ಫೀಲ್ಡಲ್ಲಿ ಆಟಾಡಬೇಕು, ಮಕ್ಕಳ ಜೊತೆ ಆಟಾಡ್ತಾರೆ ಆ ಥರ ಎಲ್ಲ ಏನಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಇದು ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳಿಗೆ. ಸೊ ನನಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದು ಏನಕ್ಕೆ ಇದು ಅಂದರೆ, ಇವಾಗ ಓಕೆ ಫ್ರೆಂಡ್ಸ್, ಇವಾಗ 25 ಮಿನಿಟ್ಸ್ ವರ್ಕೌಟ್ ನ ಮಾಡಿದೀವಿ. 5 ಮಿನಿಟ್ಸ್ ಮೆಡಿಟೇಷನ್ ನ ಮಾಡಿ ಇವತ್ತಿಗೆ ಕ್ಲೋಸ್ ಮಾಡಿದೀವಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ 20 ಮಿನಿಟ್ಸ್ ವರ್ಕೌಟ್, 5 ಮಿನಿಟ್ಸ್ ಯೋಗ, 5 ಮಿನಿಟ್ಸ್ ಮೆಡಿಟೇಷನ್ ನ ಮಾಡಿದೀವಿ. ಮೆಡಿಟೇಷನ್ ಮಾಡೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರುತ್ತೆ, ಮತ್ತೆ ಟೆನ್ಷನ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಬಂದು ಗ್ರೀನ್ ಟೀ ಮಾಡ್ಕೊತಾ ಇದೀವಿ. ಗ್ರೀನ್ ಟೀಗೆ ಬಂದು ಶಂಖ ಪುಷ್ಪವ ನೆನೆ 2 ಬಿಟ್ಟಿತ್ತು, ಅದು ದೇವ್ರಿಗೆ ಇಟ್ಟಿದ್ದೆ. ಇವಾಗ ಅದೆರಡು, ಅದ್ರ ಜೊತೆಗೆ ಇನ್ನೊಂದು ಇದೆಯಾ ನೋಡೋಣ, ಗಿಡದಲ್ಲಿ ಬಿಟ್ಟಿದೆ ನೋಡೋಣ ಬನ್ನಿ. ಯಾಕಂದ್ರೆ ನನ್ನ ಹಸ್ಬೆಂಡ್ಗೂ ಸೇರಿಸಿ ಮಾಡ್ಬೇಕು, ಅದಕ್ಕೆ 2 ಹೂವು ಬಿಟ್ಟಿದೆ ಇವತ್ತು. ಶಂಖ ಪುಷ್ಪ ಕಿತ್ಕೊಳ್ಳೋಣ. ನೋಡಿ, 2 ಬಿಟ್ಟಿದೆ. ನೆನ್ನೆದೆರಡು ಇದು ಫೋಟೋಕ್ ಹಾಕಿದ್ದೆ, ಅದಿತ್ತು. ಇವಾಗ 2 ಆಗಿದೆ. ಇದರಲ್ಲಿ 3 ಲೋಟ ಗ್ರೀನ್ ಟೀ. ಡೈಲಿ ಒಂದೇ ತರ ಗ್ರೀನ್ ಟೀ ಇರೋದಿಲ್ಲ. ಇವತ್ತು ಬಂದು ಶಂಖ ಪುಷ್ಪದಿದೆ, ನಾಳೆ ಬಂದು ಲೆಮನ್ ಗ್ರಾಸ್ ಇರುತ್ತೆ, ನಾಡಿದ್ದು ಬಂದು CB ಎರೆದು ಇದಿರುತ್ತೆ. ನಾನು ಡೈಲಿ ಒಂದೊಂದು ಜನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಡೈಲಿ ನನ್ನ ವೆಯ್ಟ್ ಲಾಸ್ ರೂಟೀನ್ ಯಾವ ತರ ಇರುತ್ತೆ, ಅಮ್ಮ ಮಗಳದು ಚಾಲೆಂಜ್ ಯಾವ ತರ ಕಂಡೀಷನ್ ಆಗಿ ಮಾಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಓಕೆ. ನಾನು ಇವತ್ತು ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದೆ ನೈಟು. ಸೊ ಇವತ್ತು ಇಡ್ಲಿ ಮತ್ತೆ ಇಟ್ಕಿದವರೆ ಬೇಳೆ ಮಾಡಿಟ್ಟಿದ್ದೆ, ಅದನ್ನ ಇಟ್ಕಿದವರೆ ಬೇಳೆ ಸಾಂಬಾರು ಮತ್ತೆ ಇಡ್ಲಿ.
ಅಲ್ಲಿಟ್ಕ ತಣ್ಣಗಾದ್ಮೇಲೆ ಕೊಡಿ. ಇದು ನನಗೆ, ಇದು ನನ್ನ ಹಸ್ಬೆಂಡ್ಗೆ. ಬೇಳೆ ಸಾಂಬಾರ್ಗೆ ಈರುಳ್ಳಿ ಸ್ವಲ್ಪ ಅರಿಶಿನ ಹಾಕಿ ನೀರ್ ಹಾಕಿ ರುಬ್ಕೊಬಿಡ್ಬೇಕು ಫಸ್ಟ್, ಅದನ್ನ ಸಪ್ರೇಟ್ ಆಗಿ. ಮತ್ತು ಈರುಳ್ಳಿನ ಹಾಕಿ ಸಪ್ರೇಟ್ ರುಬ್ಬಿ ಎತ್ತಿಟ್ಕೊಬಿಡ್ಬೇಕು. ಆಮೇಲೆ ಮತ್ತೆ ಜಾರ್ಗೆ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಕುಕ್ಕರ್ಗೆ ನೀವು ಎಣ್ಣೆ ಹಾಕೋದಿದ್ರೆ ಹಾಕೋಬೋದು, ನಾನು ಹಾಕಿಲ್ಲ. ಇರ್ಕಿದ್ದ ಅವರೆಬೇಳೆ ಮತ್ತು ಈರುಳ್ಳಿ ಖಾರ ಏನು ರುಬ್ಬಿದ್ದೆ ಅದನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು. ಈರುಳ್ಳಿ ಖಾರದಲ್ಲಿ ಅವರೆಬೇಳೆ ಅದು ಕುದ್ಮೇಲೆ ಅದಕ್ಕೆ ರುಬ್ಬಿಟ್ಟಿದ್ದಂಥ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2-3 ವಿಜಲ್ ಹಾಕ್ಸಿದ್ರೆ ಇದಕ್ಕೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ, ಅನ್ನ, ಇಡ್ಲಿ ಜೊತೆ ಎಲ್ಲ ಸೂಪರಾಗಿರುತ್ತೆ. ಒಂದ್ಸಲ ಈ ಥರ ನೀವು ಇದ್ಕಿದ ಬೇಳೆ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಗೊತ್ತಾ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಏನೂ ಹಾಕೋದಕ್ಕೆ ಹೋಗ್ಬೇಡಿ. ಈರುಳ್ಳಿ ಖಾರದಲ್ಲಿ ಸ್ವಲ್ಪ ಇದ್ಕಿದ ಬೇಳೆನ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ಕಿದ ಬೇಳೆ ಸಾಂಬಾರು. ಇದ್ರ ಜೊತೆ ಕಡುಬು, ನಮ್ಮ ಹಾಸನ ಸೈಡಲ್ಲಿ ಮಾಡೋ ಕಡುಬು ಕೂಡ ಅಷ್ಟೇ, ಇದಕ್ಕೆ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾನು ತುಂಬ ಒಂದು 2-3 ಟೈಮ್ಸ್ ಎರಡೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಂದು ಹಳೆಯ ವೀಡಿಯೋದಲ್ಲಿ ಇರ್ಬೋದು, ಅದೇನಾದ್ರು ಲಿಂಕ್ ಸಿಕ್ಕಿದರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವಾಗ ಅದನ್ನು 2-3 ವಿಜಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ನಾನು ಬೆಳಗ್ಗೆ ಟಿಫನ್ಗೆ ಬಂದು ಮಾಲ್ಟ್ ತೊಗೋತೀವಲ್ವ, ಸೊ ಅದಕ್ಕೆ ಮಾಲ್ಟ್ನ ರೆಡಿ ಮಾಡಿ ಇಟ್ಬಿಟ್ರೆ ಕುಡಿಯೋ ಅಷ್ಟರಲ್ಲಿ ತಣ್ಣಗಾಗಿಬಿಡುತ್ತೆ. ತೇಜಿಗೂ ಕೂಡ ಇವತ್ತಿಂದ ಮಾಲ್ಟ್ನ ಕೊಡ್ತಾ ಇದ್ದೀನಿ. ಮಾಲ್ಟ್ ರೆಡಿ ಮಾಡಿಬಿಟ್ಟು ಈ ಕಡೆ ಇಡ್ಲಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೆ. ಈ ಇಡ್ಲಿ ಸೆಟ್ನ ಬಂದು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದೆ. ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಒಂದು 3-4 ಮಿನಿಟ್ಸಲ್ಲಿ ಇಡ್ಲಿ ರೆಡಿ ಆಗಿಬಿಡುತ್ತೆ. ಒಂದು ಸಣ್ಣ ವಿಷಲ್ ಬರುತ್ತೆ, ವಿಷಲ್ ಬಂದ ತಕ್ಷಣ ಆಫ್ ಮಾಡಿದರೆ ಇಡ್ಲಿ ರೆಡಿಯಾಗಿರುತ್ತೆ. ತೇಜುಗೆ ಲಂಚ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ನಾನು ಮಧ್ಯಾಹ್ನ ಮೀಲ್ಸಿಗಳಿಗೆ 4 ಇಡ್ಲಿ ಮತ್ತು ಸಾಂಬಾರನ್ನ ಕೊಡ್ತಾಯಿದ್ದೀನಿ. ಅದು ಬಿಟ್ಟು ಇನ್ನು ಸೈಡ್ಸ್ ಏನೂ ಕೊಡ್ತಾಯಿಲ್ಲ, ಯಾಕೆಂದರೆ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಇಡ್ಲಿ ತುಂಬಾ ಹೆಲ್ಪ್ನ ಮಾಡುತ್ತೆ. ಸೊ ಇವಾಗ ಆಮೇಲೆ ಏನು ಗೊತ್ತಾ, ಅವರೇ ಬೇಳೆ ಸ್ವಲ್ಪ ವೆಯ್ಟ್ ಗೇನ್, ಅದು ಸ್ವಲ್ಪ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ, ನೋಡಿ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡುವಾಗ ಅಷ್ಟೇ. ಆಮೇಲೆ ಬಂದು ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಮಾಲ್ಟು ಮತ್ತು ದಾಳಿಂಬೆ ಹಣ್ಣು ಮತ್ತು ಸೀಬೆಹಣ್ಣನ್ನ ಕೊಟ್ಟು ಅದ್ರ ಜೊತೆಗೆ 1 ಇಡ್ಲಿನ ಕೊಟ್ಟಿದ್ದೀನಿ. ನಾನು ಊಟ ಏನು ಕಟ್ ಮಾಡಿಸ್ತಾ ಇಲ್ಲ ನಾನು ಅವಳಿಗೆ, ಏಕೆಂದರೆ ಸ್ಕೂಲಲ್ಲಿ ಬೇಕಾದರೆ ಹಶ್ವಾದರೆ ಅವಳಿಗೆ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ಮೀಲ್ಸ್ ಬಂದು ಮಾಲ್ಟು, 1 ಸೀಬೆಹಣ್ಣು, ದಾಳಿಂಬೆ ಹಣ್ಣು ಮತ್ತು 1 ಇಡ್ಲಿನ ಅವಳಿಗೆ ನಾನು ಕೊಟ್ಟಿದ್ದೀನಿ. ಫಸ್ಟು ಇಷ್ಟ ಆದಮೇಲೆ ಆಮೇಲೆ 1 ಇಡ್ಲಿ ತಿಂದಳು ಅವಳು. ಸೊ ಇದು ಇವತ್ತಿಂದು ತೇಜುದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇನ್ನು ನಿತ್ಯನ ರೆಡಿ ಮಾಡಿ ಅವಳು ಅಂಗನವಾಡಿಗೆ ಕಳಿಸ್ಬೇಕು. ಅವಳು ಅಂಗನವಾಡಿಗೆ ಹೋದರೆ ನನಗೆ ಸ್ವಲ್ಪ ಪೆಂಡಿಂಗ್ ಇರೋ ಕೆಲಸಗಳನ್ನ ಮಾಡ್ಕೋಬೋದು. ಬಟ್ಟೆ ಸ್ಟಿಚ್ ಮಾಡಬೇಕು, ಮತ್ತು ಮೀಶೋಯಿಂದ ತುಂಬ ಸ್ಯಾರೀಸ್ನ ತರಿಸಿದ್ದೆ ನಾನು. ಆ ಸ್ಯಾರಿ ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೈಸು ಕೂಡ ತೊಗೊಳ್ಳೋ ರೇಂಜಲ್ಲೇ ಇದೆ. ನೀನು ಹಬ್ಬ ಬತ್ತಲ್ವ, ಎಲ್ಲ ಸ್ಯಾರೀಸ್ನ ತೊಗೋತಿರ್ತೀರ, ಸೊ ಒಂದ್ಸಲ ಚೆಕ್ ಮಾಡಿ ಹೇಗಿದೆ ಅಂತ. ಮತ್ತು ನಾನು ಯಾವುದೇ ಪ್ರಾಡಕ್ಟ್ಸ್ನ ಮೀಶೋಯಿಂದ ತೊಗೊಂಡ್ರು ನಾನು ಅದರದ್ದೇ ಆದಂಥ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಲಿಂಕ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಪ್ರಾಡಕ್ಟು ಇದು ಕ್ವಾಲಿಟಿ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಅದಕ್ಕೆ ನೋಡಿ, ನಿತ್ಯ ಅಂಗನವಾಡಿಗೆ ಬ್ಯಾಗ್ ತೊಗೋಗದೆ ವೆನಿಟಿ ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂತ ತುಂಬ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ. ನಿತ್ಯ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಮುದ್ದಿಲ್ ನೋಡು, ಹಿಡ್ಕ ಕೈಲಿ, ಇಲ್ಲಿ ನೋಡು ಮಮ್ಮ, ವಾ ಇಲ್ಲಿ ನೋಡುವಿ, ಹಿಡ್ಕ, ನಡಿ ನಡಿ ನಡಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ದಿಲ್ಲ. ಇವಾಗ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಮೀಶೋ ಸ್ಯಾರಿದು ವಿಡಿಯೋಸ್ ಮಾಡೋದಿತ್ತು, ಸೊ ಅದೊಂದು ವಿಡಿಯೋಸ್ನ ನೋಡಿ, ನಿತ್ಯ ನೈಲ್ ಪಾಲಿಶ್ ಹಾಕೊಂಡಿದ್ದಾರೆ. ಅವಳು ಅಂಗನವಾಡಿ ಮುಗಿಸ್ಕೊಂಡು ಬಂದು, ಸೊ ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಇಷ್ಟೊತ್ತಾಯಿತು. ಇವಾಗ ಬಂದು
ಮಾತಾಡು ಮಾತಾಡು ಹಂಗ್ ಮಾತಾಡ್ತಾರ ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿಂಗನ ನೋಡಕಂದ ವೆಲ್ಕಮ್ ನಾನು ಇವತ್ತು ಅಷ್ಟು ಆಗ್ತದೆ ಹೋಗಿ ಫ್ರೆಂಡ್ಸ್ ಇವಾಗ ಒಳ್ಳೆ ಶಿಪ್ರು ಹೊರಟಿದೀವಿ ಅವಳು ನನ್ನನ್ನು ಮಾತಾಡೋದಕ್ ಬಿಡಲ್ಲ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ ನಿತ್ಯನ ಡ್ಯಾನ್ಸ್ ಕ್ಲಾಸಿಗೆ ಅಡ್ಮಿಷನ್ ಮಾಡಕ್ ಹೋಗ್ತಾ ಇದೀವಿ ತೇಜನ ಕ್ಲಾಸ್ ಅವಳು ನನ್ನನ್ನು ಮಾತಾಡಕ್ಕೆ ಬಿಡ್ತಿಲ್ಲ ಯಾಕೆ ನೀನ್ ಡ್ಯಾನ್ಸ್ ಮಾಡಿದ್ರೆ ಅಲ್ಲಿ ನಾನ್ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಜ್ಯೂಸ್ ಏನ್ ಬೇಕು ಗೋಬಿ ಬ್ಯಾಗು ಯಾಕೆ ಊಟ ಮಾಡ್ಲಿಲ್ವಾ ಹಾ ಹೌದಾ ಬರ್ತಾರೆ ಸರ್ ಆಯ್ತಾ ಕ್ಲಿಪ್ ಬಿಚ್ಚನಕ್ಕಂದ ಇದು ನೀನು ಅಕ್ಕ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಇವಳನ್ನ ಕರ್ಕತೀಯ ನಿನ್ ಜೊತೆ ಪಾಪುನ ನಿತ್ಯ ಅವಳು ಇನ್ನೂ ಸ್ಕೂಲಿಗೆ ಹೋಗ್ತಿಲ್ಲ ಪ್ರಿ KG ಹೋಗಲ್ಲಿ ಹೋಗು ಅದು ಬೇಡ ಡ್ಯಾನ್ಸ್ ಮಾಡ ಓಕೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ ನಾನು ನಿತ್ಯ ಅವಳು ಅಷ್ಟು ಕಂಫರ್ಟಬಲ್ ಆಗಿ ಇವತ್ತೇನು ಮಾಡಲಿಲ್ಲ ಬಟ್ ಅವರು 1 ವೀಕ್ ಟೈಮ್ ಆಗುತ್ತೆ ಮೇಡಮ್ ಯಾಕೆಂದರೆ ನಮಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಅಂತ ಅಂದರು ಮತ್ತು ಅಲ್ಲಿ ಬಂದಿದ್ದವರು ಅಂದರು ನಾವು 1 ವೀಕ್ ಹಿಂಗೆ ಹತ್ಕೊಂಡು ಒಳಕ್ಕೆ ಹೋಗಿರಲಿಲ್ಲ ಆಮೇಲೆ ಹೋಗಿದ್ದು ಪರವಾಗಿಲ್ಲ 1 ವೀಕ್ ಹತ್ರ ಪರವಾಗಿಲ್ಲ ಕರ್ಕೊಂಡು ಬನ್ನಿ ಅಂತ ಅಲ್ಲಿ ಬಂದಿದ್ರಲ್ಲ ಪೇರೆಂಟ್ಸ್ ಅವ್ರು ಅಂದರು ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ ಬಟ್ ಅವಳು ಅಲ್ಲಿ ಏನು ಮಾಡಿದ್ಲೋ ಅದನ್ನೇ ಬಂದು ಮನೇಲಿ ಡಿಟ್ಟೋ ಹಂಗೆ ಮಾಡ್ತಾಯಿದ್ಲು ಗೊತ್ತಾ ಬಟ್ ಅವಳಿಗೆ ಸ್ವಲ್ಪ ಕಂಫರ್ಟಬಲ್ ಆಗೋವರೆಗೂ ಅಡ್ಜಸ್ಟ್ ಮಾಡ್ಕೋಬೇಕು ಅದಾದಮೇಲೆ ನನ್ನ ಹಸ್ಬೆಂಡು ಬೆಣ್ಣೆ ತಂದಿದ್ರು ಬೆಳಗ್ಗೆ ಸಂತೆಯಲ್ಲಿ ಅದನ್ನೇ ಇವಾಗ ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ ಬೆಣ್ಣೆ ರೇಟ್ ಎಷ್ಟು ಹೆವಿ ಆಗಿದೆ ಗೊತ್ತಾ ಎಮ್ಮೆ ಬೆಣ್ಣೆನೇ 300 ರುಪೀಸು ಸೊ ಸ್ವಲ್ಪ ಜಾಸ್ತಿ ರೇಟ್ ಆಗಿದೆ ಏಕೆಂದರೆ ಇವಾಗ ಮೇವಿಲ್ಲ ಮತ್ತು ಹಸುಗಳಿಗೆಲ್ಲ ಹುಲ್ಲಿಲ್ಲ ಸೊ ಹಾಗಾಗಿ ಹಾಲು ಕಮ್ಮಿ ಆಗಿರೋದ್ರಿಂದ ಆಮೇಲೆ ಹಂಗೆ ಸಂತೆಲಿ ಇವತ್ತು ಸೋಮವಾರ ಅಲ್ವಾ ಸಂತೆಲಿ ಸ್ವಲ್ಪ ತರಕಾರಿ ಕಡಲೆಕಾಯಿ ತರೋಣ ಅಂತ ತರಕಾರಿ ತರಕ್ಕೆ ಹೋಗಿದ್ದೆ ಆವಾಗ ಕಡಲೆಕಾಯಿ ಇತ್ತು ಅಂದ್ಬಿಟ್ಟು ತೊಗೊಂಡು ಬಂದೆ ತುಂಬ ದಿನ ಆಗಿತ್ತು ಆಯಿತಾ ಕಡಲೆಕಾಯಿ ಬೇಯಿಸ್ಕೊಂಡು ತಿಂದು ನನ್ನ ಹಸ್ಬೆಂಡ್ ಹುರ್ಕೊಂಡು ತಿನ್ನೋರು ಹುರಿಸ್ಕೊಂಡು ಇಲ್ಲಾಂದರೆ ಹಂಗೆ ತಿಂದುಬಿಡೋರು ಬೇಯಿಸೇ ಇರಲಿಲ್ಲ ನನಗೆ ಬೇಯಿಸಿದ ಕಡಲೆಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ತಂದುಬಿಟ್ಟು ಸಂಜೆ ತೊಳೆದ್ಬಿಟ್ಟು ಬೇಯಕ್ಕಿಟ್ಟಿದ್ದೆ ಇವತ್ತೇ ನೋಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇವತ್ತೇ ಕಡಲೆಕಾಯಿ ತಿನ್ನೋ ಥರ ಆಯಿತು ಮೇ ಬಿ ನಾಳೆ ವೆಯ್ಟ್ ಗೇನ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕಡಲೆಕಾಯಲ್ಲಿ ಸ್ವಲ್ಪ ಫ್ಯಾಟ್ ಲೆವೆಲ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಗೇನ್ಗೆ ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಡುತ್ತೆ ಅದು ಕಂಟ್ರೋಲಲ್ಲಿ ತಿಂದರೆ ಏನಾಗೋದಿಲ್ಲ ಬಟ್ ಊಟ ಮಾಡಿ ಕಡಲೆಕಾಯಿ ತಿಂತೀನಿ ಅಂದರೆ ವೆಯ್ಟ್ ಗೇನ್ ಆಗಿಬಿಡುತ್ತೆ ಸೊ ನಾನು ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ನಾಳೆ ನಮ್ಮದು ವೆಯ್ಟ್ ಲಾಸ್ ಏನಾಗಿರುತ್ತೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ ಬಟ್ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು